ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬೆಳಗ್ಗೆನೇ ಎದ್ಬಿಟ್ಟು ಇವತ್ತು ಬೆಳಗ್ಗೆ ಅಂದರೆ ಇವತ್ತು ಸಂಡೇ, ಬೆಳಗ್ಗೆನೇ ಎದ್ದಿಲ್ಲ. ಈಗ ಟೈಮ್ ಬಂದು 10:30 ಆಗಿದೆ. ಬಟ್ಟೆ ಒಣಗೋಣ ಅಂತೇಳಿ ಮೇಲೆ ಹೋಗಿದ್ವಿ. ನೋಡ್ಬೋದು ವೆದರ್ ಹೆಂಗಿದೆ ಅಂತೇಳಿ. ಇದು ಮಿಷಿನ್ ಬಟ್ಟೆಗಳು, ಹಂಗಾದ್ರೂ ಒಣಗೋದಕ್ಕೆ 2 ದಿನ ತಗೋತಾಯಿದ್ವಿ. ಇವಾಗ ಚಳಿ ಜಾಸ್ತಿ ಇರೋದ್ರಿಂದ ಮೇಲೆ ಟೆರೇಸಿಗೆ ಹೋಗಿ ಹಾಕಿದ್ರೂ 2 ದಿನ ಬೇಕಾಗುತ್ತೆ. ಇನ್ನು ಕೈಯಲ್ಲೆಲ್ಲ ಹೋಗಿರೋದಂತರೂ ಬೇಕು, 1-2-3 ದಿನ ಆಗುತ್ತೆ ಒಂದು ಬಟ್ಟೆ ಒಣಗೋದಕ್ಕೆ. ಮೇಲ್ಗಡೆಯಿಂದ ನಮ್ಮ ಕ್ವಾರ್ಟರ್ಸ್ ಈ ಥರ ಕಾಣಿಸ್ತಾ ಇದೆ. ಅದಾದಮೇಲೆ ನಿನ್ನೆ ರಾತ್ರಿ ಬೆಂಕಿ ಹಾಕಿದ್ದು ಒಂದು ಸ್ವಲ್ಪ ಹಂಗೆ ಹೊಗೆ ಆಡ್ತಾಯಿತ್ತು. ನಾನು ಬಟ್ಟೆ ಒಣಗಕ್ಕೆ ಹೋಗಿ ಎಲ್ಲ ಕೂತಿ ಒಂದು ಸ್ವಲ್ಪ ಪೇಪರ್ ಹಾಕಿ ನೋಡೋಣ, ಹತ್ತಿಸೋಣ ಅಂತೇಳಿ ಕೂತಿದ್ದೆ. ಹತ್ಕೊಂಡೇ ಬಿಡ್ತದೋ ಅಷ್ಟೊತ್ತಿಗೆ ಬೆಂಕಿ. ಚಳಿನೂ ಇತ್ತಲ್ವ, ಹಂಗಾಗಿ ಸ್ವಲ್ಪ ಹೊತ್ತು ಕೂತಿದ್ದೆ ಬಟ್ಟೆ ಹಾಕ್ಬಿಟ್ಟು ಬಂದಮೇಲೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳು ಮತ್ತು ಎಲ್ಲರೂ ಮನೆಯಲ್ಲೇ ಇದ್ದಾರೆ, ಯಜಮಾನ್ರೆಲ್ಲ. ತಿಂಡಿಯೆಲ್ಲ ಮುಗಿಸ್ಕೊಂಡು ಬಟ್ಟೆ ಹಾಕಕ್ಕೆ ಹೋಗಿ ಬರಬೇಕಾದ್ರೆ ಈ ಕೆಲಸ ಮಾಡ್ತಾಯಿದ್ದೀನಿ ನಾನು. ಸೌದೆನ ಸಂಜೆ ಹೊತ್ತು ತೊಗೊಂಬಂದು ಹಿಂದ್ಗಡೆ ಸ್ವಲ್ಪ ಸೌದೆಗಳೆಲ್ಲ ತಂದು ಹಾಕಿದ್ರು. ಬೇಸಿಗೆಲ್ದು ಎಲ್ಲ ಮರ ನಮ್ಮ ಕ್ವಾರ್ಟರ್ಸಲ್ಲಿ ಮತ್ತು ಬೇರೆ ಕ್ಯಾಂಪಸಲ್ಲೆಲ್ಲ ಕಟ್ ಮಾಡಿ ಸೌದೆನ ತೊಗೊಂಬಂದು ನಮ್ಮ ಮನೆ ಹಿಂದ್ಗಡೆನೇ ಹಾಕ್ತಾರೆ. ಅದೇನಂದರೆ ಒಣಗಿರ್ತವೆ. ತೊಗೊಂಬಂದು ನಾವು ಎಲ್ಲರೂ ಅಕ್ಕಪಕ್ಕದ ಮನೆಯವ್ರು ಸೇರಿ ಸೌದೆನ ಮಕ್ಕಳೆಲ್ಲ ಹೋಗಿ ತೊಗೊಂಬಂದು ಇಟ್ಟಿರ್ತೀವಿ ಮನೆ ಹತ್ರ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ನನ್ನ ಮಗನಿಗೆ ಸಬ್ಜರಂಗ್ ಟೋಮ್ಗೆ ಹೋಗಬೇಕು, ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ. ಅದು ಏನು ಜಾಸ್ತಿ ದೂರ ಇಲ್ಲ, ನಮ್ಮ ಮನೆಯಿಂದ ಸ್ವಲ್ಪನೇ ದೂರ ಐತೆ. 1-1.5 ಕಿಲೋಮೀಟ್ರ್ ಇರ್ಬೋದೇನೋ ಅಷ್ಟೇ. ಈಗ ಎಕ್ಸಿಟ್ ಗೇಟಿಂದ ಹೊರಗೆ ಹೋಗ್ತಾಯಿದ್ದೀವಿ. ಹಿಂಗೆ ಸ್ಟ್ರೈಟಾಗಿ ಹೋಗಿ ಮತ್ತೆ ಲೆಫ್ಟಿಗೆ ಹೋದರೆ ಮತ್ತೆ ರೈಟಿಗೆ ಹೋಗಬೇಕು. ಅಲ್ಲಿ ಇದೆ, ಇವಾಗ ಬಂದ್ವಿ. ಇದೆಲ್ಲ ಸಬ್ಜರಂಗ್ ಟೋಮ್ದೇನೆ ಇದು ಜಾಗ. ಕಾರ್ ಪಾರ್ಕಿಂಗು ಇದೆ ಇಲ್ಲಿ. ಇಲ್ಲಿ ಟಿಕೆಟ್ ಬಂದು ಒಬ್ಬರಿಗೆ 20 ರೂಪಾಯಿ. ನಾನು ಕ್ಯಾಶನ್ನು ತೊಗೊಂಡೋಗಿರಲಿಲ್ಲ, ಫೋನ್ ಮಾತ್ರ ತೊಗೊಂಡೋಗಿದ್ದೆ. ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಈ ಟೋಮ್ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಇದೆ. ಸೆಕೆಗಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಒಂಥರ ಕುತ್ಕೊಳ್ಳೋಕೆ ತಣ್ಣಗಿರುತ್ತೆ. ಫುಲ್ಲು ಕಲ್ಲಿಂದನೇ ಕಟ್ಟಿದ್ದಾರಲ್ವ, ಹಾಗಾಗಿ. ಸಬ್ಜರಂಗ್ ಟೋಮು 1754ರಲ್ಲಿ ಕಟ್ಟಿದ್ದು. ಇದನ್ನು ಮೊಘಲ್ದವರೇ ಕಟ್ಟಿದ್ದು, ಲಾಸ್ಟ್ ಕೊನೆಯದಾಗಿ ಕಟ್ಟಿದ್ದು ಅಂತಲೂ ಹೇಳ್ತಾರೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರ ಅಂಡರಲ್ಲಿ ಬರುತ್ತಿದ್ದು. ಅವರು ಇದನ್ನು ಮೇಂಟೈನ್ ಮಾಡ್ತಾರೆ. ಇದು 4 ಕಡೆನೂ ಒಂದೇ ಥರನೇ ಇದೆ. ಫೌಂಟೇನ್ ಇದೆ. ಮತ್ತು ಇಲ್ಲಿ ಗೈಡ್ಲೈನ್ಸು ಕೊಟ್ಬಿಟ್ಟಿದ್ದಾರೆ ಮೊದಲೇ ವಿಸಿಟರ್ಗೆ. ಇದು ಇದ್ರದ್ದು ಮ್ಯಾಪ್. ಇದು 4 ಕಡೆ ಒಂದೇ ಥರ ಬರುತ್ತೆ.
4 ಕಡೆಯಿಂದನೂ ಹೋದ್ರೂ ನಿಂತ್ಕೊಂಡು ನೋಡಿದ್ರು ಒಂದೇ ಥರನೇ ಕಾಣಿಸುತ್ತೆ, ನೀವು ಯಾವ ಕಡೆ ನಿಂತ್ರೂ. ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ. ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ. ಇಲ್ಲಿಗೆ ಯಾರಾದರೂ ಬರಬೇಕು ಅಂತ ಇದ್ದರೆ ಜೋರಬಾಗು ಮೆಟ್ರೋ ಸ್ಟೇಷನ್ನು ಗೇಟ್ ನಂಬರ್ 1, ಅಲ್ಲಿಂದ 250 ಮೀಟರ್ಸ್ ಆಗುತ್ತೆ ಅಷ್ಟೇ. ಇಲ್ಲಿ ಇನ್ನೊಂದು ಉಮಿಯಂ ಟೋಮ್ ಮತ್ತು ತಾಜ್ ಮಹಲ್ ಇದೆಯಲ್ಲ, ಅದರ ಇನ್ಸ್ಪಿರೇಷನಲ್ಲಿ ಇದೊಂದು ಕಟ್ಟಿದ್ದು ಅಂತ ಹೇಳ್ತಾರೆ. ಇಲ್ಲಿ ಯೂಸ್ ಮಾಡಿರೋಂಥ ಕಲ್ಲುಗಳನ್ನು ಆಗ್ರಾದಿಂದ ತರಿಸಿರ್ತಾರಂತೆ. ಜಾಸ್ತಿ ಕೆಂಪು ಬಣ್ಣದ ಕಲ್ಲುಗಳನ್ನೇ ಯೂಸ್ ಮಾಡಿದ್ದಾರೆ ಇದಕ್ಕೆ. ವೈಟ್ ಕಲ್ಲನ್ನು ಕಮ್ಮಿ. ಇಲ್ಲಿ ಒಳಗಡೆ ಬರೋದಕ್ಕೆ ಇದು ಇರೋದು. ಎರಡೂ ಕಡೆನೂ ಒಂದೇ ಥರನೇ ಇದೆ, ಆ ಕಡೆನೂ ಇದೆ. ಇದು ಓಪನ್ 9 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಓಪನ್ ಇರುತ್ತೆ. ನೀವು ಯಾವ ಕಡೆ ಹೋದ್ರೂ ಇಲ್ಲಿ 4 ಕಡೆನೂ ಬಾಗಿಲಿದೆ. 4 ಕಡೆಯಿಂದನೂ ಸೇಮ್ ಒಂದೇ ಥರನೇ ನಿಮ್ಗೆ ವ್ಯೂ ಕಾಣಿಸುತ್ತೆ.
ಐಸ್ ಕ್ರೀಮ್ ತೊಗೊಂಡ್ವಿ. ಒಂದು ಐಸ್ ಕ್ರೀಮಲ್ಲಿ ಇಬ್ಬರು ತಿನ್ನೋಣ ಅಂತೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಒಳಗೆಲ್ಲ ಓಡಾಡಿ ಸುಸ್ತಾಗಿತ್ತು ಅಂಥೇಳಿ. ಇಲ್ಲಿ ಇಬ್ಬರು ಹುಡುಗಿಯರು ಚಿಪ್ಸು ಎಲ್ಲ ಒಳಗಡೆ ಅಲೋಡು ಇಲ್ವಲ್ಲ, ಕಾಲಿಗೆ ಟೇಪಲ್ಲಿ ಸುತ್ಕೊಂಡು ಏನು ಕತೆ ಮಾಡ್ತವ್ರೆ ಅಂದರೆ, ಮೊಣಕಾಲಿಗೆ 2 ಚಿಪ್ಸ್ ಇಟ್ಬಿಟ್ಟು ಅದನ್ನು ಸೆಲೆ ಟೇಪಲ್ಲಿ ಸುತ್ಕೊಂಡು ಈಗ ಹೋದರು. ಏನೇನು ಐಡಿಯಾ ಮಾಡ್ತಾರೆ ನೋಡಿ ಜನ. ಅದಾದಮೇಲೆ ಇವಾಗ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಟೈಮ್ ಆಗಿರಲಿಲ್ಲ, 2:30 ಆಗಿದೆ. ಇವಾಗಿನ್ನು ಮನೆಗೆ ಹೋಗಿ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಯಾವ ಮೂವಿ ಹಾಕಿದ್ದಾರೆ ಅಂತೇಳಿ ನೋಡ್ಕೊಂಬರ್ದಕ್ಕೆ ಹೋಗಿದ್ದೆ. ಚೆನ್ನಾಗಿದೆ, ಹಾಗಾಗಿ ಈ ಮೂವಿ ನೋಡೋಣ ಅಂಥೇಳಿ ಬಂದಿದ್ದೀವಿ ಇವಾಗ ಸಂಡೇನೂ ಅಲ್ವಾ ಲಾಸ್ಟು, ಮತ್ತು ನೆಕ್ಸ್ಟ್ ಸಂಡೇ ತನಕ ಮೂವಿ ಇಲ್ಲ. ಹಾಗಾಗಿ ಬಂದು ಹೆಲ್ಮೆಟ್ ಇಟ್ಟು ನಾನು ಒಳಗಡೆ ಹೋಗ್ತಾಯಿದ್ದೀವಿ ಇವಾಗ. ಇಲ್ಲಿಗೆ ನಾವು ಗಾಡಿಲೇ ಬಂದ್ವಿ. ಟೈಮ್ ಬೇರೆ ಆಗಿತ್ತು, 5 ನಿಮಿಷ ಐತಿ ಇನ್ನು ಅಂತೇಳಿ. ನನ್ನ ಮಗ ಸೀಟ್ ನಂಬರ್ ಹಾಕಿಸ್ಕೊಂಡು ಬಂದ. ಅಷ್ಟೊಂದೇನು ರಶ್ ಇರಲಿಲ್ಲ. ಇವಾಗ ಇಂಟರ್ವಲ್ಗೆ ಬಿಟ್ಟಿದ್ದರು.